ಕಾಂಗ್ರೆಸ್ ಹಟಾವ SDPI AMI ಜಿತಾವ. ನಾವು 40 ವರ್ಷ ದುಡ್ದಿರೋರು ಮುಸ್ಲಿಂ ಬಾಂಧವರಿಗೆ ಮನಸ್ಸಿಗೆ ನೋವಾಗಿದೆ. ಹಿಂದೂ ಆಗಿ ಹೇಳ್ತಾ ಇದ್ದೀನಿ, ನಾನ್ ಸಹಿತ ಅವ್ರಿಗೆ ಕೊಡ್ಬೇಕಾಯ್ತು ನ್ಯಾಯ ಪದ್ಧತಿ ಪ್ರಕಾರ. ಪೂಜಾವಾಲ ನಮ್ ಸ್ಟೇಟಿಗೆ ಬಂದು ನಮ್ಗೆ ಅವಮಾನ ಮಾಡ್ತಾನಲ್ಲ, ಅವ್ನ್ಗೆ ಏನ್ ಕೆಲಸ ನಮ್ ಸ್ಟೇಟ್ನಾಗೆ? ಈ ಸಲ ಅವ್ನ್ಗೆ ತಕ್ಕ ಪಾಠ ಕಲಿಸ್ತೀವಿ. ಪಕ್ಕ ಗೆಲ್ಲದೆ ಬಿಜೆಪಿ. ಮುಸ್ಲಿಮ್ಸರಿಗೆ ಈ 2 ವರ್ಷಕ್ಕರ ಅವಧಿಗರ ಬಿಟ್ಕೊಟ್ಟಿದ್ರೆ ಬಾರಿ ಒಳ್ಳೇದಾಗಿ ಕಾಂಗ್ರೆಸ್ ಗೆಲ್ಲೋದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಈಗಾಗಲೇ ಬಂದಿರತಕ್ಕಂಥದ್ದು. ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಮಾತಾಡಿಸ್ತೇನೆ. ಈಗಾಗಲೇ ಇಲ್ಲಿ ನೋಡ್ಬೋದು, ಸಾಕಷ್ಟು ಒಂದ್ ಕಡೆ ಈಗಾಗಲೇ ಪ್ರತಿಯೊಬ್ಬರು ಕೂಡ ಸಾದಿಕ್ ಪೈಲ್ವಾನ್ ಅವ್ರ ಜೊತೆ ಈಗಾಗಲೇ ಅಲ್ಪಸಂಖ್ಯಾತರು ನಿಂತಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅಲ್ಪಸಂಖ್ಯಾತ ನಾಯಕರು ಸಾಕಷ್ಟು ಜನ ಇರ್ತಕ್ಕಂಥದ್ದು ಇಲ್ಲಿ ಮಾತಾಡ್ತಾರೆ. ಸರ್, ಹೇಗೆ ನಡೀತಾರೆ ಸರ್ ಈ ಬಾರಿ ಎಲೆಕ್ಷನ್? ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿ ನಿಂತ್ಕೊಂಡಾರ ಸರ್, ಎಲ್ಲಾರು ನಿಂತ್ಕೊಂಡಿದ್ದಾರೆ. ಯಾರು ಬಿಟ್ಟಿರಲ್ಲ, ಯಾರು ದುಡ್ಡಿಗೋಸ್ಕರ ಹೋಗೋದು ಯಾರು ಸಾಧ್ಯ ಇಲ್ಲ. ಈಗ ಎಲ್ಲ ಒಳ್ಳೆ ಇದೆ, ರೆಸ್ಪಾನ್ಸ್ ಇದೆ, ಎಲ್ಲ ಆಗುತ್ತೆ. ಸಾದಿಕ್ ಪೈಲ್ವಾನ್ ಅವರು ವಿನ್ ಆಗೋದು ಗ್ಯಾರಂಟಿ. ಇಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅನ್ಯಾಯ ಆಯ್ತು ಅನ್ಸಲ್ವಾ? ಅನ್ಯಾಯ ಆಗೈತೆ. ಅನ್ಯಾಯ ಆಗಿದ್ದಕ್ಕೆ ಆಯಿಂದ ನಿಂತ್ಕೊಂಡು ಇದು ಮಾಡ್ತಾ ಇರೋದು ಸರ್. ಅಂದ್ರೆ ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ನಿಂದ ಕೂಡ ಸಮರ್ಥ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅವ್ರ ಹಿಂದ್ಗಡೆ DCM ಅವರು, CM ಅವರು ಸಾಕಷ್ಟು ಜನ ಬಂದಿದ್ರು. ಎಲ್ಲ ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ ನಲ್ಲೂ ಸಾಕಷ್ಟು ಹಿಂದೆಗಡೆ ಸಾಕಷ್ಟು ದುಡಿದಿರ್ತಕ್ಕಂಥ ಅವ್ರಿಗೆ ಅನ್ಯಾಯ ಆಯ್ತಲ್ಲ ಸರ್. ಅವ್ರು ಎಲ್ಲ ಇದ್ರೂ ಈ ಸಮಾಜದಾರ ಎಲ್ಲ ಸಮಾಜದಾರ ಐತಲ್ಲ, ನಮ್ ಸಾದಿಕ್ ಪೈಲ್ವಾನ್ ಅವ್ರ ಜೊತೆಗೆ ಇದಾರೆ. ಸಾದಿಕ್ ಎಲ್ಲ ಅಂದ್ರೆ ನಿಮ್ಮ ಸಮುದಾಯದಲ್ಲೇ ಸಾಕಷ್ಟು ಜನ ಆಸ್ಪಿರೆಂಟ್ ಇದ್ರು, ಈಗ ಅಭ್ಯರ್ಥಿಗಳು ಸಾಕಷ್ಟು ಜನ ಈಗ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಒಬ್ಬರೇ ಇರ್ತಾರೆ ಕಣದಲ್ಲಿ, ಇನ್ನೂ ಸಾಕಷ್ಟು ಜನ ಇರ್ತಾರ ಅಂತ. ಸಾದಿಕ್ ಪೈಲ್ವಾನ್ ಒಬ್ಬರೇ ಇರ್ತಾರೆ. ಎಲ್ಲರಿಗೆ ಮಾತಾಡಿ ಇದು ಕ್ಲಿಯರ್ ಮಾಡ್ತೀವಿ. ಅವ್ರು ಮಾತಾಡ್ತಾರೆ. GK ಮುಜಾಹಿದ್ ಖಾನ್, ನಾವು ಕಾಂಗ್ರೆಸ್ನಾಗೆ ಬಹಳ ವರ್ಷದಿಂದ ನಾವು ಟಿಕೆಟ್ ಮುಸಲ್ಮಾನರಿಗೆ ಸಿಗ್ಬೋದಂತ ನಮ್ಗೆ ಒಂದು ನಿರೀಕ್ಷೆ ಇತ್ತು, ಭರವಸೆ ಇತ್ತು. ಇವತ್ತೇನಾತಂದ್ರೆ ಸಾದಿಕ್ ಪೈಲ್ವಾನ್ರು ಅಭ್ಯರ್ಥಿಯಾಗಿ ಬಂಡಾಯ ಕಾಂಗ್ರೆಸ್ಸಿಂದ ನಿಂತ್ಕೊಂಡಿದ್ದಾರೆ. ನಾವು 40 ವರ್ಷ ದುಡ್ದಿರೋರು, ನಮಗೆ ಮುಸ್ಲಿಂ ಬಾಂಧವರಿಗೆ ಮನಸ್ಸಿಗೆ ನೋವಾಗಿದೆ. ನಮಗೆ ಹಿಂದೂ ಬಾಂಧವರು, ಮುಸಲ್ಮಾನರು ಎಲ್ಲರೂ ಸೇರಿ ಒಗ್ಗಟ್ಟಿಂದ ಸಾದಿಕ್ ಪೈಲ್ವಾನ್ರಿಗೆ ಗೆಲ್ಲಿಸ್ತಾರೆ ಅಂತ ನಮ್ಗೆ ವಿಶ್ವಾಸ ಐತೆ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ. ನಾವು ದಾವಣಗೆರೆಗೆ ಇರೋದು, 40 ವರ್ಷದಿಂದ ಇಲ್ಲೇ ಇದ್ದೀವಿ, ಈ ಜಾಗದಾಗ ಇದ್ದೀವಿ. ಆದ್ರೂ ಸಹಿತ ಮುಸ್ಲಿಮ್ಸರಿಗೆ ಈ 2 ವರ್ಷಕ್ಕರ ಅವಧಿಗರ ಬಿಟ್ಕೊಟ್ಟಿದ್ರೆ ಬಾರಿ ಒಳ್ಳೇದಾಗಿ ಕಾಂಗ್ರೆಸ್ ಗೆಲ್ಲೋದು. ನಾವೆಲ್ಲ ಸೇರಿಸಿ ಗೆಲ್ಲಿಸ್ತಿದ್ವಿ. ಇವತ್ತು ನಾವು ನಮ್ಮ ರಕ್ತ ಹೋಗ್ಲಿ, ಹೊಡೆದಾಟಕ್ಕೂ ಸೈ, ಫೈಟ್ ಮಾಡೋಕ್ಕೂ ಸೈ, ಸಾದಿಕ್ ಪೈಲ್ವಾನ್ಗೆ ಓಟ್ ಹಾಕ್ಬೇಕು. ಇಡೀ ದಾವಣಗೆರೆ ಮುಸ್ಲಿಂ ಜನಾಂಗ ನಿಜವಾಗ್ಲೂ ನೀವು ಮುಸ್ಲಿಮ್ಸರೇ ಆಗಿದ್ರೆ ಯಾರಿಗೂ ರೊಕ್ಕದ ಆಸೆಗೆ ಬಲಿ ಆಗ್ದೇನೆ ನೀವು ಸಾದಿಕ್ ಪೈಲ್ವಾನ್ ಗೆಲ್ಸಿದ್ರೆ ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನು ಇಲ್ಲ. ನಾನು ಹಿಂದೂ ಆಗಿ ಹೇಳ್ತಾ ಇದ್ದೀನಿ, ನಾನ್ ಸಹಿತ ಅವ್ರಿಗೆ ಕೊಡ್ಬೇಕಾಯ್ತು ನ್ಯಾಯ ಪದ್ಧತಿ ಪ್ರಕಾರ. ಕೊಟ್ಟಿಲ್ಲ, ಅವರು ರಚ್ಚಿಗೆದ್ದು ನಿಂತಿದ್ದಾರೆ. ಆದ್ರಿಂದ ಅವರಿಗೆ ನ್ಯಾಯ ಸಿಗೋದೇ ಸಮ್ಮತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಇನ್ನೊಂದು ಈಗ ಯಾರಾದ್ರೂ ಬಂದ್ರೆ ಅವ್ರು ಮನವೊಲಿಸಿದ್ರೆ ಏನಾಗುತ್ತೆ ಅಂತೀರಿ? ಸಾದಿಕ್ ಪೈಲ್ವಾನ್ ಅಂದ್ರೆ ನಾನು ನಿಜ ಹೇಳ್ತೀನಿ, ಒಂದಲ್ಲ ಒಂದ್ ದಿವಸ ನೀವೇನಾರ ಮನೆಗೋಲಿಕೆಗೆ ಬಿದ್ರೆ ಖಂಡಿತವಾಗ್ಲೂ ನಿಮಗೆ ನಾನೇ ಏನಾರ ಮಾಡ್ತೀನಿ. ಯಾಕೆಂದ್ರೆ ಇಷ್ಟು ಸಾಧನೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ಒಂದು ಟೈಮ್ನ ಪೈಲ್ವಾನ್ನೇ ನಿಮ್ಮ ಗಡ್ಡೆ ಇದ್ದವನೇ, ಈಗಿಲ್ಲ ಅಷ್ಟೇ. ಅದಕ್ಕೋಸ್ಕರ ನೀವು ಕಲ್ಲೇಶ್ವರ ಮಿಲ್ನಾಗೆ ಇನ್ನೊಂದು ಜಾಗದಾಗೆ ಇನ್ನೊಬ್ಬ ಜಮೀರ್ ಅಹಮದ್ ಬಂದು ಹೇಳ್ದ, ಅವನು ಹೇಳ್ದ, ಇವನು ಹೇಳ್ದ, ತುಣ್ಣಪ್ಪ ಹೇಳ್ದ, ಜಬ್ಬರ್ ಖಾನ್ ಹೇಳ್ದ ಅಂತ ಯಾವ ಸುಳೆ ನೀವು ಯಾರಿಗೆ ಹೇಳ್ಬಾರ್ದು. ನೀವು ಸೋಲ್ಲಿ ಗೆಲ್ಲಿ ಟಿಕೆಟ್ ಯಾವುದೇ ಕಾರಣಕ್ಕೂ ವಾಪಸ್ ತಗೋಬಾರ್ದು. ಇದು ವಾಪಸ್ ತಗೊಂಡ್ರೆ ನನ್ನ ಸಾವಿಗೆ ನಾನೇ ಕಾರಣ, ಬರ್ದಿಟ್ಟು ಸಾಯ್ತೀನಿ. ನೀವು ಏನಾದ್ರು ನೋಡ್ರಿ, ವಾಪಸ್ ತಗೋಕೂಡ್ದು. ನಾನೊಬ್ಬ ಹಿಂದೂ ಆಗಿ ನಾನು ಇವತ್ತು ಮುಸ್ಲಿಮ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ 40 ವರ್ಷದಿಂದ ಇವ್ರು ಏನೆಲ್ಲ ಅನ್ಯಾಯ ಮಾಡಿದ್ದಾರೆ. 40 ವರ್ಷ, 1 ವರ್ಷ, 2 ವರ್ಷ ಅಲ್ಲ. ಆದ್ರಿಂದ ನಾವು 98% ಓಟ್ ಕೊಟ್ಟಿದೀವಿ.
ಇವರು ಮುಖ್ಯಮಂತ್ರಿ ಆಗಕ್ಕೆ ಮುಸಲ್ಮಾನರು ಕಾರಣ, ಉಪಮುಖ್ಯಮಂತ್ರಿ ಆಗಕ್ಕೂ ಡಿ ಕೆ ಶಿವಕುಮಾರ್ ನಾವು ಕಾರಣ. ಸೂಜೇವಾಲ ನಮ್ಮ ಸ್ಟೇಟಿಗೆ ಬಂದು ನಮ್ಗೆ ಅವಮಾನ ಮಾಡ್ತಾನಲ್ಲ, ಅವ್ನಿಗೆ ಇಲ್ಲಿ ಕರ್ಕಂತದ್ದೇ ಇಲ್ಲ. ನಾವು 98% ಓಟ್ ಕೊಟ್ಟಿಲ್ಲ ಆದ್ರೆ ನಾವು ಅವ್ನಿಗೆ ಏನ್ ಕೆಲಸ? ನಮ್ಮ ಸ್ಟೇಟ್ನಾಗೆ ಬಂದು ನಮ್ಮ ಆಲಿಮ್ಗಳಿಗೆ, ನಮ್ಮ ಮುಖಂಡರುಗಳಿಗೆ ಅವಮಾನ ಮಾಡ್ತಾನೆ ಅವನು. ಈ ಸಲ ಅವ್ನಿಗೆ ತಕ್ಕ ಪಾಠ ಕಲಿಸ್ತೀವಿ. ನಾವು 98% ಓಟ್ ಕೊಟ್ಟಿದ್ದೋಸ್ಕರ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆಗಿರೋದು ನಮ್ಮ ಕಾರಣದಿಂದಾನೆ. ಅದು ಅವ್ರು ಮರಿಬಾರ್ದು. ನಾವು ಯಾವ ಕಾರಣಕ್ಕೂ ಅವ್ರ ಹತ್ರ ಈ ಸಲ ಸೈಡ್ ತಗೊಂತೀವಿ ಸರ್. ನಾವು ಗೆದ್ದಿಲ್ಲ ಆದ್ರೆ ಸೋಲಿಸೋದ್ ಗ್ಯಾರಂಟಿ. ಸುಜೇವಾಲಾದವ್ರು ನಮ್ಮ ಅಲ್ಪಸಂಖ್ಯಾತರಿಗೆ ಸೀಟ್ ಕೊಡಲ್ಲ, ನಿಮ್ ಓಟ್ ಬೇಡ ಅಂತ ಹೇಳಿದ್ದಾರೆ. ನಮ್ಮ ಓಟ್ ಬೇಡಲ್ಲ, ಅವ್ರು ಸ್ಟೇಟ್ನಾಗೆ ನಿಂತ್ಕೊಂಡು ಸೆಂಟ್ರಲ್ನಾಗೆ ಮುಸ್ಲಿಮ್ಸ್ ಓಟ್ ಬೇಡ ಅಂತ ಸುಜೇವಾಲಾದವ್ರು ಹೇಳ್ಬೇಕು. ನಿಮ್ಮ ಓಟೇ ಬೇಡ ಅಂತ ಹೇಳ್ಬೇಕು ಅವರು. ನಮಗೆ ಈಗ ಬೇರೆ ಪಾರ್ಟಿ ಇದಾವೆ. ಕಾಂಗ್ರೆಸ್ ಹಟಾವೋ, AMI SDPI ಜಿತಾವೋ. ಕಾಂಗ್ರೆಸ್ ಹಟಾವೋ, SDPI AMI ಜಿತಾವೋ. ನಾವು ಈಗ ಮೊದ್ಲೇ ಕಾಂಗ್ರೆಸ್ ಹೊಂದಿತ್ತು. ಅಲ್ಪಸಂಖ್ಯಾತರ ಈಗ ನಾಯಕರು ಎಲ್ಲರಿಗೂ ಒಗ್ಗಟ್ಟಾಗಿ ಈಗ ಪೈಲ್ವಾನ್ ಅವ್ರಿಗೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ ಹೇಗೆ? ಒಗ್ಗಟ್ಟಾಗಿ ಓಟಿನ ಜೊತೆಗೆ ನೋಟ್ ಕೊಟ್ಟು, ಓಟಿನ ಜೊತೆಗೆ ನೋಟ್ ಕೊಟ್ಟು ಪೈಲ್ವಾನಿಗೆ ಗೆಲ್ಲಿಸ್ತೀವಿ. ನಾವು ಗೆಲ್ಲಿಸ್ತೀವಿ. ಪೈಲ್ವಾನಿಗೆ ಎಷ್ಟೋ ಜನ ಫ್ರೀ ಬಿಟ್ಟಿದಾರಲ್ಲ ಈ ಕಾಂಗ್ರೆಸ್ ಸರ್ಕಾರದವರು. ಎಷ್ಟೋ ಜನ ಹೆಣ್ಮಕ್ಳು ಮನೆ ಸರಿಲ್ಲ, ಅದನ್ನು ಬಂದೋಬಸ್ತ್ ಮಾಡಕ್ರಿ. ಎಷ್ಟೋ ಮಂತ್ರಿಗಳು ಹಾಳಾಗಿದಾವೆ ಇದು ಫ್ರೀ ಬಿಟ್ಟು. ಹಂಗಾಗಿ ಇಂದ ಈ ಸರಿ ಬಂಡಾಯ ಕಾಂಗ್ರೆಸ್ ಇಂದ ಸಾದಿಕ್ ಪಲ್ವಾನ್ರು ನಿಂತಾರ. ಈ ಸರಿ ಸಾದಿಕ್ ಪಲ್ವಾನ್ರೆ ಇನ್ನಾಗದ ನಮ್ಮ ಅಲ್ಪಸಂಖ್ಯಾತರಿಂದ ಭಾವುಕವಾಗಿ ಸಪೋರ್ಟ್ ಅವರಿಗೆ ಕೊಡ್ತಿರೋದು. ಕಾಂಗ್ರೆಸ್ ಇಂದ ಈಗ ಸಾಕಷ್ಟು ದುಡಿದಿದ್ರು ಸಾದಿಕ್ ಪೈಲ್ವಾನ್ರು, ಅನ್ಯಾಯ ಆಯ್ತು. ಅದು ಈ ಬಾರಿಗೆ ಏನಾದ್ರು ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಏನಾದ್ರು ಬಂದು ಯಾರಾದ್ರೂ ಹಿಂದ್ ಸರಿತಾರ? ಏನಾದ್ರು ಹಿಂದ್ ಸರಿಯಾದ ಮಾತೇ ಇಲ್ಲ ಸರ್. ಮೈದಾನಕ್ಕೆ ಶೆಡ್ ಹೊಡೆದ್ ನಿಂತಾರ ಪೈಲ್ವಾನ್ರು. ಯಾವ್ದೋ ಕಾರಣಕ್ಕೂ ಗೆಲುವು ಸೋಲು ಇದ್ದಿದ್ದೆ, ದೇವ್ರು ಕೊಡೋದು. ಹಿಂದ್ ಸರಿಯಾದ ಮಾತೇ ಇಲ್ಲ ಸರ್. ಹೇಗೆ ನಡೀತದೆ ಬರೋದ ಎಲೆಕ್ಷನ್ ಈ ಬಾರಿಗೆ? ಇದು ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ. ಕಳೆದ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಯಾವ ಥರ ಕಾಂಗ್ರೆಸ್ ಪಾರ್ಟಿ ಅಭೂತಪೂರ್ವ ಗೆಲುವು ಸಾಧಿಸಿತ್ತು, ಇದೇ ಥರ ಇವತ್ತು ಜನಪರ ಏನು ಕಾರ್ಯಕ್ರಮಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಪಂಚ ಗ್ಯಾರಂಟಿ ಕೊಟ್ಟಿದೆ, ಅದು ಜನಪರ ಯೋಜನೆಗಳು. ಆ ಜನಪರ ಯೋಜನೆಯಲ್ಲಿ ನನಗೆ ಪೂರೈಕೆ ನಂಬಿಕೆ ಇದೆ. ಇವತ್ತು ಬಡ ಜನರಿಗೆ ನಾವು ಕೊಟ್ಟಿರುವಂಥ ಅನೇಕ ಅನುಕೂಲ ಕೊಟ್ಟು, ಆ ಅನುಕೂಲ ತಕ್ಕಂಗೆ ಈ ಬೈ ಎಲೆಕ್ಷನಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಅಭೂತಪೂರ್ವ ಗೆಲುವು ಸಾಧರಲ್ಲಿ ಅನುಮಾನ ಇಲ್ಲ. 40-45 ಸಾವಿರ ಲೀಡಲ್ ಅಂತರದಲ್ಲಿ ಅವರು ಗೆಲ್ತಾರೆ. BJP ಏನೇ ಹೇಳ್ಬೋದು, ಆದರೆ ಇದು ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ. ಅಭಿವೃದ್ಧಿ ಮಾಡಿರೋದೇ ಕಾಂಗ್ರೆಸ್ ಇಲ್ಲಿ. ಅಂದ್ರೆ ಕಾಂಗ್ರೆಸ್ನಲ್ಲಿ ಮನೆ ಒಂದು 3 ಬಾಗಿಲಾಗ್ಬಿಟ್ಟಿದೆ. ಸಾಕಷ್ಟು ಅಲ್ಪಸಂಖ್ಯಾತ ನಾಯಕರು ಒಂದ್ ಕಡೆ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬಂಡಾಯ ಅಭ್ಯರ್ಥಿಯಾಗಿ. ಇನ್ನೊಂದು ಜನ ಯುವಕರು ನಾನು ಈ ಬಾರಿ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ ಕಾಂಗ್ರೆಸ್ನಿಂದ. ಅಂದ್ರೆ ಎಲ್ಲೊಂದ್ ಕಡೆ ಈ ಬಾರಿ ಕಾಂಗ್ರೆಸ್ಗೆ ಮೈನಸ್ ಆಗುವಂತ ಸಾಧ್ಯತೆಗಳಿದೆಯಾ ಏನಾದ್ರು? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಕ್ಕಿದೆ. ಯಾರು ಬೇಕಾದ್ರೂ ಟಿಕೆಟ್ ಕೇಳ್ಬೋದು, ಅದು ಎಲ್ಲಾ ಪಾರ್ಟಿಲೂ ಇದೆ. ಆದ್ರೆ ಗೆಲ್ಲುವಂತ ಅಭ್ಯರ್ಥಿಗೆ ಸಮೀಕ್ಷೆ ಮಾಡಿಬಿಟ್ಟು ಯಾರು ಗೆಲ್ತಾರೆ, ಬೈ ಎಲೆಕ್ಷನ್ ಆಗಲಿ ಇಲ್ಲ ನಾರ್ಮಲ್ ಎಲೆಕ್ಷನ್, ಜನರಲ್ ಎಲೆಕ್ಷನ್ಸ್ ಅಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಟಿಕೆಟ್ ಕೊಡೋದು. ಈಗ ವರಿಷ್ಠರಿಗೆ ನಮ್ಗಿಂತ ಜನರಿಗಿಂತ ಎಲ್ರಿಗೂ ಅವ್ರಿಗೆ ಒಂದು ಅನುಭವ ಇರುತ್ತೆ. 7-8 ಎಲೆಕ್ಷನ್ ಗೆದ್ದಿರುವಂತ ಈ ರಾಜ್ಯದಲ್ಲಿರುವಂತ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೆ ಯಾರು ಗೆಲ್ಬೇಕು ಅನ್ನೋದು, ಅವ್ರಿಗೆ ಯಾರು ಗೆಲ್ತಾರೆ ಅನ್ನೋದು ಅವ್ರಿಗೆ ಸಮೀಕ್ಷೆ ಮಾಡಿ ಅವ್ರು ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಈಗ ಅಸಮಾಧಾನ ಇರುತ್ತೆ, ಯಾವ ಪಾರ್ಟಿಲಿ ಇಲ್ಲ, ಮನೆಯಲ್ಲೇ ಅಸಮಾಧಾನ, ಅಣ್ಣ ತಮ್ಮಂದಿಗೆ ಅಸಮಾಧಾನ ಇರುತ್ತೆ. ಅವನ್ನ ಕರೆಸಿ ಮಾತಾಡಿಸಿ ಬಗೆಹರಿಸ್ತೀವಿ. ಪೂರ್ತಿ ವಿಶ್ವಾಸ ಇದೆ. 26ನೇ ತಾರೀಕೇನು ಡೇಟ್ ಇದೆ, ಆ ಡೇಟಲ್ಲಿ ಯಾರ್ಯಾರು ಬಂಡಾಯ ಅಂತ ಹೇಳಿ ಕಾಂಗ್ರೆಸ್ಗೆ ನಾಮಿನೇಷನ್ ಹಾಕಕ್ಕೆ ಹೋಗ್ತಿದ್ದಾರೆ ಅವ್ರು ನಿಜಕ್ಕೂ ವಾಪಸ್ ಬರ್ತಾರೆ, ಕಾಂಗ್ರೆಸ್ ದುಡಿತಾರೆ. ಸಮರ್ಥ ಮಲ್ಲಿಕಾರ್ಜುನ ಗೆಲುವಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಈ ಮುಖಾಂತರ ಹೇಳ್ತೀನಿ. ಆದ್ರೆ BJPಯವರು ಏನು ಮುಸಲ್ಮಾನರು ಅಲ್ಪಸಂಖ್ಯಾತ ದಾರಿ ತಪ್ಪಿಸಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದೇ ಮುಸಲ್ಮಾನರಿಗೆ ಅಸಹ ಬಂದ್ ಮಾಡಕ್ಕೆ ಅವರು ಕೂಗು ಕೊಟ್ಟಿದ್ರು. ಇವತ್ತು ರಂಜಾನ್ ಹಬ್ಬದಲ್ಲಿ, ಬಕ್ರೀದ್ ಹಬ್ಬದಲ್ಲಿ ನಾವು ನಮಾಜ್ ಮಾಡಕ್ ಹೋದ್ರೆ ಅವರು ರೋಡ್ಗಳಲ್ಲಿ ನಮಾಜ್ ಮಾಡ್ತಾರೆ, ರೋಡ್ ಬಂದ್ ಮಾಡ್ತಾರೆ ಅಂತೇಳಿ ಅದನ್ನೆಲ್ಲ ಅವಕಾಶ ಕೊಡಬಾರ್ದು ಅಂತೇಳಿ ಜಿಲ್ಲೆ ನಾಯಕರು ಅಪಸ್ವರ ಎತ್ತಿದರು. ಅದಕ್ಕೆ ಅಲ್ಪಸಂಖ್ಯಾತರು ಯಾರು ಮರ್ತಿಲ್ಲ. ಹಿಜಾಬ್ ವಿಷಯನೂ ಮರ್ತಿಲ್ಲ, ನಾವು ಟ್ರಿಪಲ್ ತಿಲಾಕ್ ವಿಷಯನೂ ಮರ್ತಿಲ್ಲ. ಇವತ್ತು ಗ್ಯಾಸ್ ಬೆಲೆ ಏರಿಕೆ ಆಗಿರೋದು ಅದನ್ನು ಮರ್ತಿಲ್ಲ, ಡೀಸೆಲ್ ಬೆಲೆ ಏರಿಕೆ ಆಗಿರೋದು ಮರ್ತಿಲ್ಲ. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡ್ತೀನಿ ಅಂತೇಳಿ. BJPಲಿ ಒಬ್ಬ ಮುಸಲ್ಮಾನರಿಗೆ ಯಾವತ್ತಾರು ಇವ್ರು ಟಿಕೆಟ್ ಕೊಟ್ಟಿದಾರ? ನಾವು ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ತಳಕ್ ಕುಂತ್ರೆ ಸ್ಪೀಕರ್ ಆಗಿ ಇವತ್ತು
ಒಂದು ಅಲ್ಪಸಂಖ್ಯಾತರ ಮುಸಲ್ಮಾನರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅನೇಕ ಸಚಿವರಿದ್ದಾರೆ, ಅಲ್ಪಸಂಖ್ಯಾತರ ಅವಕಾಶ ಕೊಡಲು ಯಾರು ಮುಂದಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಾರ್ಟಿ. ಬಿಜೆಪಿ ರಾಷ್ಟ್ರ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಒಬ್ಬ ನಾಯಕರನ್ನು ತೋರಿಸ್ಬಿಡಿ ಯಾವ್ದಾರ ಅಲ್ಪಸಂಖ್ಯಾತರಿಗೆ ಈ ತರ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ನಾವು ಅವ್ರು ಒಪ್ಕೊಂಡ್ವಿ. ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಮೇಡಮ್? ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಒಂದ್ ಕಡೆ ಶಾಮನೂರು ಕುಟುಂಬ, ಇನ್ನೊಂದ್ ಕಡೆ ಸಾಮಾನ್ಯ ಕಾರ್ಯಕರ್ತ. ಏನಾಗ್ಬೋದು ಮೇಡಮ್ ಈ ಬಾರಿ? ಬಿಜೆಪಿನೇ ಈ ಸಲ. ಬಿಜೆಪಿ ಯಾಕೆ ಓಟ್ ಹಾಕ್ಬೇಕು? ಬಿಜೆಪಿ ಬಂದ್ರೆ ಎಲ್ಲ ನಮಗೆ ಅನುಕೂಲ ಆಗೋದು. ಎಲ್ಲ ರಾಜ್ಯ ಕಾಂಗ್ರೆಸ್ ಬಂದ್ರೆ ನಮಗೆ ಏನು ಅನುಕೂಲ ಇಲ್ಲ. ಬಿಜೆಪಿನೇ ಈ ಸಲ. ಬಿಜೆಪಿ ಒಂದ್ ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಎಲ್ಲ ವರ್ಕ್ ಆಗಲ್ಲ ಅಂತೀರಾ ಈ ಬಾರಿ? ಏನಿಲ್ಲ, ಏನ್ 2,000 ಹಾಕ್ತಾರೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ರೇಟ್ ಅಷ್ಟೇ, ರೇಟ್ ಎಲ್ಲ ಬಹಳ ರೇಟ್ಗಳು. ಈ ಬಿಜೆಪಿ ಬಂದ್ರೆ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ. ಒಂದ್ ಕಡೆ ನಿಮ್ಗೆ ಅನ್ಸಲ್ವಾ ಈಗ ಮತ್ತೆ ಮುಂದೆ ಏನಾದರೂ ಕೂಡ ಗ್ಯಾರಂಟಿ ಯೋಜನೆಗಳು, ನಿಮ್ಗೆ ಶಕ್ತಿ ಯೋಜನೆ ಬಸ್ ಫ್ರೀ ಮಾಡಿದ್ದಾರೆ, ಈಗ ಅನ್ನವಾಗಿ ಇರ್ತಕ್ಕಂಥದ್ದು 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ, ಇದೊಂದ್ ಕಡೆ ಇದು ವರ್ಕ್ ಆಗಲ್ಲ ಅಂತೀರಾ ಈ ಬಾರಿಗೆ? ಮತ್ತೆ ಏನ್ ಬಸ್ಸು ಫ್ರೀ ಅಷ್ಟೇ, ಏನು 2,000 ಅಷ್ಟೇ, ಇನ್ನೇನಿಲ್ಲ. ಇದು ಬಿಜೆಪಿ ಬಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮಗೆ ರೇಟ್ ಹೆಚ್ಚಿಗೆ ಮಾಡ್ಯಾರ್ರಿ. ರೇಟ್ ಹೆಚ್ಚಿಗೆ ಮಾಡಿ ಎಣ್ಣೆ ನೋಡಿದ್ರೆ 200 ರೂಪಾಯಿ ಲೀಟ್ರು, ಬೆಲ್ಲ ಲೀಟ್ರು ಎಲ್ಲ ಲೇಟ್ ನಮ್ಗೆ ತಗೊಂಡ್ ಬಡಿತಾರೆ. ಇಲ್ಲ ಅಂತೆಲ್ಲ, ಆದ್ರೆ ಅವ್ರು ಮಾಡಿದ್ದಾರೆ. ಕೆಲವು ಜನಕ್ಕೆ ಮಾಡ್ಬೇಕಾಗಿತ್ತು, ಎಲ್ಲರಿಗೂ ಮಾಡಿದ್ರು. ಯಾಕಂದ್ರೆ ನೌಕರಿದಾರಿಗೂ ಮಾಡಿದ್ದಾರೆ, ಎಲ್ಲ ಶ್ರೀಮಂತರಿಗೂ ಮಾಡಿದ್ದಾರೆ, ಬಡವರಿಗೆ ಮಾಡಿದ್ರೆ ನಾವೇನು ಬೇಡ ಅಂತಿದ್ದಿಲ್ಲ. ದುಡ್ಕೊಂಡ್ ತಿನ್ನೋರಿಗೆ, ಕೂಲಿ ಕಾರ್ಮಿಕರಿಗೆ ಮಾಡಿದ್ರೆ ಅವರು ಮಾಡಿ ಅದೇ ಅದೆಲ್ಲ ಮಾಡಿ ಎಲ್ಲ ನಮ್ಮ ತಲೆ ಮೇಲೆ ಹೊರೆ ಹಾಕ್ತಿದ್ದಾರೆ. ಅವ್ರದ್ದು ತಪ್ಪಂತ ಹೇಳ್ತಾ ಇಲ್ಲ, ಕೆಲವು ಜನಕ್ಕೆ ಮಾಡ್ಬೇಕಾಗಿತ್ತು. ಬಡವರಿಗೆ ಅತಿ ನಿರ್ಗತಿಗೆ ನಮ್ಮಂತ ಬಡವ್ರಿಗೆ ಮಾಡಿದ್ರೆ ಒಳ್ಳೇದಿತ್ತು. ನೌಕರಿದಾರಿಗೂ ಫ್ರೀ ಬಸ್ ಮಾಡಿದ್ದಾರೆ. ನಾವು ದುಡ್ಕೊಂಡ್ ತಿನ್ನೋರು, ನಾವು ಕೂಲಿ ಕಾರ್ಮಿಕರಿಗೆ ಮಾಡಿದ್ರೆ ಒಳ್ಳೇದಿತ್ತು. ಅವರು ಒಳ್ಳೇದು ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ನಮಗೆ ರೇಟ್ ಹೆಚ್ಚಿಗೆ ಮಾಡಿದಾರೆ, ತಿನ್ನೋದು ಬಹಳ ಕಷ್ಟ ಆಗಿದೆ. ಈ ಸಲ ಶ್ರೀನಿವಾಸ್ ದಾಸ್ಕರ್ ಗೆಲ್ಬೇಕಂತ. ಈಗ ಸುಮಾರು ಇದರಿಂದ ಒಂದ್ಸಲ ಅಷ್ಟೇ ಕಮ್ಯುನಿಸ್ಟ್ ಗೆದ್ದಿದೆ ಈ ದಕ್ಷಿಣ ಭಾಗದಾಗೆ. ಇಲ್ಲಿವರೆಗೂ ಯಾವಾಗೂ ಗೆದ್ದಿಲ್ಲ. ನಾವು ಸಣ್ಣ ಹುಡುಗರಿಂದಾಗಿಂದ ನೋಡ್ಕೊಂಡ್ ಬಂದಾಗ ಯಾವಾಗ್ಲೂ ಕಾಂಗ್ರೆಸ್ ಗೆದ್ದಂತ ಬಂದಿರೋದು. ಈ ಸಲ ಬದಲಾವಣೆ ಆಗ್ಬೋದು ಅಂತ ಅನ್ಸುತ್ತೆ. ನೋಡ್ಬೇಕು ಜನ ಎಲ್ಲ ಏನು ತೀರ್ಮಾನ ತಗೊಂತಾರೆ ಅಂತ. ಯಾಕಂದ್ರೆ ನಮ್ದ್ರಲ್ಲಿ ಸ್ವಲ್ಪ ಸ್ಲಮ್ ಏರಿಯಾಗಳು ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಇದರಿಂದ ಎಜುಕೇಟೆಡ್ಸ್ ಇಲ್ಲ, ಅಷ್ಟೊಂದು ತಿಳುವಳಿಕೆ ಇಲ್ದಂಗೆ ಮಾಡ್ತಾರೆ. ಸ್ವಲ್ಪ ಎಲ್ಲ ತಿದ್ದಿ ಚೇಂಜ್ ಬದಲಾವಣೆ ಮಾಡ್ಬೇಕಂತ ನಮ್ಮ ಅನಿಸಿಕೆ. ಓಕೆ, ಥ್ಯಾಂಕ್ ಯು. ಎಲೆಕ್ಷನ್ ಚೆನ್ನಾಗಿ ನಡೀತಿದೆ. ನಮ್ಮದು ಬಿಜೆಪಿ. ನಾವು ಎಲ್ಲರೂ ನಮ್ಮ ಬ್ಯಾಚ್ ಬಂದಿರೋದೆಲ್ಲ ಡೋಲ್ ಹೊಡೆಯೋರೆಲ್ಲ ನಾವು ಎಲ್ಲರೂ ಕಮಿಟಿಯವರು ಎಲ್ಲ ದಾಸ್ ಕರೆಯಪ್ಪರ ನಮ್ಮ ಶ್ರೀನಿವಾಸ್ ನಮ್ಮ ಬಾಸ್ ಅವರಿಗೆ ನಾವು ಓಟ್ ಹಾಕೋದು. ಈ ಪಕ್ಕ ಇದು ಏನೇ ಆಗಲಿ ದುಗ್ಗಾವು ಕಾಪಾಡ್ತಾಳೋ ಇಲ್ಲ ಆಂಜನೇಯ ಕಾಪಾಡ್ತಾನೋ ಒಂದೇ. ಅದು ಪಕ್ಕ ಗೆಲ್ಲೋದೇ ಬಿಜೆಪಿ, ಪಕ್ಕ ಗೆಲ್ಲೋದೇ ಬಿಜೆಪಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.